ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅತ್ತೆ ಮತ್ತು ಹಸ್ಬೆಂಡ್ ಇಲ್ಲದ ಕಾರಣ ಅವರು ಟೂರ್ ಹೋಗಿರೋದ್ರಿಂದ ಕೊಟ್ಟಿಗೆ ಕೆಲಸ ಎಲ್ಲ ನಮ್ಮದೇ ಆಗಿದೆ. ಮಾವ ಎಲ್ಲ ದನಗಳೆಲ್ಲ ಉಟ್ಕೊಂಡು ಹೋಗಿದ್ರು. ಒಂದು ಕರು ಇತ್ತು. ಈ ಕರುನ ಆಚೆ ಕಟ್ಟಾಕಿ ಮಿಕ್ಕಿದ ಕೊಟ್ಟಿಗೆ ಎಲ್ಲ ನೀಟಾಗೆಲ್ಲ ಗುಡಿಸಿ ಕೊಟ್ಟಿಗೆ ಹಾಕ್ಬಿಟ್ಟು ಬರಬೇಕು. ಬನ್ನಿ ಬೇಗ ಕೊಟ್ಟಿಗೆ ಗುಡಿಸಿ ಕೆಲಸ ಮುಗಿಸ್ಕೊಳ್ಳೋಣ. ಏನಿದು ಕೊಟ್ಟಿಗೆ ಈ ಥರ ಇದೆ ಅಂತ ಹೇಳ್ಕೊಬಿಡಿ. ತುಂಬ ಹಳೆಯ ಕೊಟ್ಟಿಗೆ. ಏನೇ ಅಲ್ಲಿ ನಮ್ಮ ಹಳ್ಳಿಲಿ ಈ ಥರ ವೆದರೇ ಒಂಥರ ಚಂದ ಅಲ್ಲ. ನೋಡಿ, ಎಳೆ ಬಿಸಿಲು. ಇಲ್ಲ ಆಫ್ ಮಾಡಿಲ್ಲಿ. ಕೊಟ್ಟಿಗೆ ಗುಡಿಸೋದು, ಹಾಲು ಕರೆಯೋದು ಎಲ್ಲ ನಮ್ಮ ಅಮ್ಮನ ಕೆಲಸನೇ ಆಗ್ತಾಯಿತ್ತು. ನಮ್ಮ ಮಾವ ಬೆಳಗ್ಗೆನೇ ತೋಟಕ್ಕೆ ಮತ್ತು ಮೆಣಸು ಗಿಡ ಹಾಕಿದ್ದೀವಿ, ಸ್ವಲ್ಪ ಅಲ್ಲಿಗೆ ನೀರು ಹೊಡಿಯೋಕೆ ಹೋಗುತ್ತೆ. ಮತ್ತು ಶುಂಠಿ ಹಾಕಿದ್ದೀವಿ, ಅಲ್ಲಿಗೆ ನೀರು ಹೊಡಿಯೋಕೆ ಹೋಗುತ್ತೆ. ಬೇಸಿಗೆಗಾಲದಲ್ಲಿ ನೀರು ಹೊಡಿಬೇಕು ಅಂದರೆ ತುಂಬಾ ಕಷ್ಟ. ಯಾಕಂತಂದರೆ ಕರೆಂಟ್ ಇರಲ್ಲ. ಹಗಲು ಕೊಟ್ಟರೆ ಮಧ್ಯಾಹ್ನ ಮೇಲೆ ಕೊಡಲ್ಲ, ಮಧ್ಯಾಹ್ನ ಕೊಟ್ಟರೆ ನೈಟ್ ಕೊಡಲ್ಲ, ಆ ಥರ ಆಗಿರುತ್ತೆ. ಹಾಗಾಗಿ ಈ ರೈತರಿಗೆ ನೀರು ಹೊಡೆಯೋದೇ ದೊಡ್ಡ ಕಷ್ಟ ಆಗುತ್ತೆ. ಹಾಗಾಗಿ ಮಾವ ಬೆಳಗ್ಗೆನೇ ಹೋಗ್ಬಿಡುತ್ತೆ. ಬೆಳಗ್ಗೆನೇ ಕಾಫಿ ಕುಡ್ಕೊಂಡು ಒಂದು 5 ಗಂಟೆ 5:15 ಹೋಗ್ಬಿಡುತ್ತೆ. ಮತ್ತು ಕಾಫಿ ಕುಡಿದ್ಮೇಲೆ ಬಂದು ಹಾಲು ಕರ್ಕೊಟ್ಬಿಟ್ಟು ದನ ಇಟ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ಇದು ಮಣ್ಣಿನ ನೆಲ ಅಲ್ವಾ, ಸ್ವಲ್ಪ ಕೊಟ್ಟಿಗೆ ಗಂಜಲ ಎಲ್ಲ ತುಂಬ ಮಾಡ್ಕೊಂಡಿರ್ತಾರಲ್ವ, ನೀಟಾಗಿ ಗುಡಿಸ್ಬೇಕು. ಅದೆಲ್ಲ ಬೇಗ ಒಣಗೋಗುತ್ತೆ. ಈಗ ಬೇಸಿಗೆ ಅಲ್ವ, ಮಳೆಗಾಲದಲ್ಲಂತೂ ತುಂಬ ಕಷ್ಟ ಆಗುತ್ತೆ ಇದು ಗುಡಿಸಿ, ಇದು ಕ್ಲೀನ್ ಮಾಡೋದು, ಒಣಗೋದಕ್ಕೆ. ಮತ್ತು ಸಂಜೆ ಆದಮೇಲೆ ಅವು ಬಂದು ಮಲ್ಕೊಳ್ಳುವಾಗ ತುಂಬ ಕಷ್ಟ ಆಗುತ್ತೆ. ಆಗ ಒಣಲು ಎದ್ಬಿಟ್ರೆ ಅದು ಬಿಟ್ಟರೆ ಮುಗಿದೋಯ್ತು. ನಮ್ಮ ತಿಪ್ಪೆ ಇಲ್ಲೇ ಹತ್ತಿರ ಇರೋದು, ಇಲ್ಲೇ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ಎಷ್ಟೋ ಜನ ಕೇಳ್ತಾಯಿದ್ರು, ಏನಮ್ಮ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು, ನಿಮ್ದು ಯಾವ ಊರು, ಹೆಂಗೆ, ಯಾವ ಕೆಲಸದಲ್ಲಿದ್ದಾರೆ ಅಂತೆಲ್ಲ ಕೇಳ್ತಾರೆ. ಅವರು ಯಾವ ಕೆಲಸದಲ್ಲಿ ಇದ್ದಾರೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಯಾವ್ದು ಎಷ್ಟು ಜಮೀನಿದೆ, ಅವ್ರ ಮನೆ ಯಾವುದು, ಸ್ವಂತ ಮನೆನಾ ಅನ್ನೋದು ಕೇಳೋದ್ರಲ್ಲಿ ಬೆಟರ್ ಅನಿಸುತ್ತೆ. ಯಾಕಂದರೆ ಕೆಲಸ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಎಂಥದೇ ಆಗಿರ್ಬೋದು. ಗೌರ್ಮೆಂಟ್ ಆದ್ರೂ ಅಷ್ಟೇ, ಊರಿಂದ ಊರಿಗೆ ಟ್ರಾನ್ಸ್ಫರ್ ಆಗೋದು, ಅಥವಾ ಪ್ರೈವೇಟ್ ಆದರೂ ಅಷ್ಟೇ. ಏನೋ ಒಂದು ಆ ಕೆಲಸ ಒಂದಿನ ಇರುತ್ತೆ, ನೆಕ್ಸ್ಟ್ ದಿನ ಇರೋಲ್ಲ. ಅದೇ ಹಳ್ಳಿ ಜೀವನ ಆಗಲ್ಲ. ಸ್ವಂತ ಮನೆ, ಸ್ವಂತ ಜಮೀನು ಇದ್ದಾಗ ಅದು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ, ಹೋಗಲ್ಲ. ಯಾವಾಗಲೂ ಅಷ್ಟೇ. ಹಂಗಾಗಿ ಅನಿಸುತ್ತೆ ರೈತರಿಗೆ ಇವತ್ತಿನವರೆಗೂ ಕೂಡ ಯಾರೂ ಹೆಣ್ಣು ಕೊಡಲ್ಲ. ಎಷ್ಟೋ ಜನ ಪಾಪ ಹುಡುಗರುಗಳು ಅಷ್ಟೇ ತುಂಬ ಸ್ಟ್ರಗಲ್ ಪಡ್ತಾಯಿದ್ದಾರೆ. ಆಸ್ತಿ ಜಮೀನು ಬಿಟ್ಟು ಸಿಟಿ ಬೆಂಗಳೂರೆಲ್ಲ ಸೇರಿಕೊಂಡು ಯಾವುದ್ಯಾವುದೋ ಕೆಲಸಗಳನ್ನ ಹುಡುಕ್ತಾ ಇದ್ದಾರೆ. ಹುಡುಗಿರು ಸಿಗ್ತಾಯಿಲ್ಲ ಅನ್ನೋ ಕಾರಣಕ್ಕೆ. ನನಗಂತೂ ಹೆಮ್ಮೆ ಇದೆ ರೈತರನ್ನ ಮದುವೆ ಆಗಿರೋದು. ಹಾಗೆ ನಮ್ಮ ಅತ್ತಿಗೆ ಮಕ್ಕಳು ಬಂದಿರೋದ್ರಿಂದ ವಾಂಗಿಭಾತ್ ಮಾಡಿಕೊಡಿ ಅಂತ ತುಂಬ ತಲೆ ತಿಂತಿದ್ರು. ನಾನೇ ಹೇಳ್ತೀನಿ ಯಾವ್ದ್ಯಾವ ಥರ ಮಾಡ್ತೀರಾ ಅಂತೇಳಿ, ನಾನೇ ಹೇಳ್ತೀನಿ ಅತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಮಾತಾಡ್ರಪ್ಪ ಅಂಥೇಳಿ ಹೇಳಿದೆ. ನೋಡಿ, ದೊಡ್ಡ ಮಗಳು, ನಮ್ಮ ಅತ್ತಿಗೆ ದೊಡ್ಡ ಮಗಳು ಮಾತಾಡ್ತಾ ಇದ್ದಾಳೆ. ನೋಡಿ, ನಮ್ಮ ಹೊಲದಲ್ಲೇ ಬೆಳೆದಿರೋಂತಹ ಬದನೆಕಾಯಿ, ನ್ಯಾಚುರಲ್ ಆಗಿ ಬೆಳೆದಿದ್ದಾರೆ. ಯಾವ ಕೆಮಿಕಲ್ಸ್ ಯೂಸ್ ಮಾಡ್ದಿರಾ, ನ್ಯಾಚುರಲ್ ಗೊಬ್ಬರ ಹಾಕಿ ಮಾಡಿದ್ದಾರೆ. ಅದೇ ನ್ಯಾಚುರಲ್. ನೋಡಿ, ಬೆಂಡೆಕಾಯಿ, ಟೊಮೊಟೊ ಕಾಯಿ ಆ್ಯಂಡ್ ಟೊಮೊಟೊ ಹಣ್ಣಲ್ಲಿ ಅಂದರೆ ಟೊಮೊಟೊ ಹಣ್ಣು ಮಾಮೂಲಿ ಬರುತ್ತಲ್ಲ, ಅದರಲ್ಲೇ ನೀವು ಪಲ್ಯ ಎಲ್ಲ ಮಾಡಿರ್ತೀರ. ಬಟ್ ಟೊಮೊಟೊ ಕಾಯಿಯಲ್ಲಿ ಇನ್ನೂ ತುಂಬ ಸಖತ್ತಾಗಿರುತ್ತೆ. ಚಟ್ನಿ ಮಾಡ್ತಾರೆ, ಬದನೆಕಾಯಿ ಎಲ್ಲ ಹಾಕಿ ಗೊಜ್ಜು ಕೂಡ ಮಾಡ್ತಾರೆ. ಚಟ್ನಿ ಗೊಜ್ಜು ಎರಡು ಒಂದೇ ಅಲ್ವಾ ಫ್ರೆಂಡ್ಸ್? ಬದನೆಕಾಯಿ, ಓ ಮೈ ಗಾಡ್ ಅಂತ ಎಲ್ಲರಿಗೂ ಗೊತ್ತು ವರ್ಣಿಕಾ. ನೋಡಿ, ಕೈ ಕುಯ್ಕೊಂಡ್ರೇನೋ, ಕೈ ಚುಪ್ಕೊಂತವ್ರೆ. ನೋಡಿ, ನಮ್ಮ ರೊಟ್ಟಿ ಜೊತೆ ಇಷ್ಟವಾದ ಪಲ್ಯ, ರೊಟ್ಟಿ ಜೊತೆ ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದ್ರೆ ಅದಕ್ಕಿಂತ ಸ್ವರ್ಗ ಎಲ್ಲೂ ಇಲ್ಲ. ಹಾಗೆ ಇವಳು ಚಿಕ್ಕವಳು ವರ್ಣಿಕಾ ಅಂತ. ನೀವು ಯಾವತ್ತೂ ತಿಂದೇ ಇಲ್ಲ ಆ ಥರ ಅಡುಗೆ ಮಾಡ್ತಾರೆ, ಬಂದು ಒಂದ್ಸಲ ಟೇಸ್ಟ್ ಮಾಡ್ಕೊಂಡು ಹೋಗಿ ಗಾಯ್ಸ್. ಒಲೆ ಅಡುಗೆ ಯಾರ್ಯಾರು ಮಿಸ್ ಮಾಡ್ಕೊಂತ ಇದ್ದೀರಾ ನೋಡಿ, ಅಲ್ಲೇ ಇದೆ ಒಲೆ. ನೋಡಿ, ಒಲೆ ಅಡುಗೆ ಮಾತ್ರ ಸೈಕಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೀವು ಮನೇಲಿ. ಆದಷ್ಟು ಈ ಗ್ಯಾಸು ಅಂಥದ್ದನ್ನೆಲ್ಲ ಯೂಸ್ ಮಾಡೋದನ್ನ ಬಿಟ್ಟು ಒಲೆನ ಯೂಸ್ ಮಾಡಿ. ಇನ್ನು ಹೆಲ್ತ್ ಚೆನ್ನಾಗಿರುತ್ತೆ, ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಇಲ್ಲಿ ನೋಡಿ, ನಮ್ಮ ಚಿಂಟ್ಮಿಂಟಾರಿ ನೋಡಿ, ಇಲ್ಲಿ ಇದೊಂದು ಚಿಂಟ್ಮಿಂಟಾರಿ. ಲೆಕ್ಕನ ಇಲ್ಲಿ ಮಗಳು ಎಲ್ಲಿ? ಇದು ಇವರ ಎರಡನೆಯ ಪುತ್ರಿ. ಮೊದಲನೇದು ಪುತ್ರಿ ಅಲ್ಲ,
ಹಾಗೆ ಫ್ರೆಂಡ್ಸ್ ನಮ್ಮ ಮತ್ತೆ ಇದನ್ನ ಹಾಕ್ತಾರೆ ಅಂತ ಈ ವಿಡಿಯೋನ. ದಯವಿಟ್ಟು ಇದು ಯಾರ್ದು ವಾಯ್ಸ್ ಎಷ್ಟು ದರಿದ್ರವಾಗಿದೆ ಅಂತ ಅನ್ಕೊಂಬೇಡಿ. ನಂದು ವಾಯ್ಸ್ ಹೀಗೆ ಇರೋದು, ಯಾರು ತಪ್ಪು ತಿಳ್ಕೊಬೇಡಿ ಆಯ್ತಾ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಕಾಫಿ ರೆಡಿ ಆಯ್ತು, ಕುಡಿಯೋಕ್ಕೆ ಕಾಯ್ತಾ ಇದೀವಿ. ನಮ್ಮ ಊರಲ್ಲಿ ಕಾಫಿ ಬೆಳಗ್ಗೆನೆ ಕಾಫಿ ಕುಡಿದ್ರೆ ಒಂಥರ ಫೀಲ್ ನಮಗೆ. ನ್ಯಾಚುರಲ್ ಆಗಿ ಕಾಫಿ ಪುಡಿ ಮಾಡೋದು ಗೈಸ್. ನಮ್ಮ ಹೊಲದಲ್ಲೇ ಕಾಫಿ ಬೆಳಿತಾರೆ. ಅದು ಕಾಫಿ ಬೀಜನ ಅದೆಲ್ಲ ಕಾಫಿ ತೋಟ ಇದೆ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಮಾವ ಎಲ್ಲ ಅಲ್ಲೇ ಕೆಲಸ ಮಾಡೋದು. ತುಂಬ ಸಖತ್ತಾಗಿರುತ್ತೆ ಮಾತ್ರ ಇಲ್ಲಿನ ಕಾಫಿ ಪುಡಿ. ಸ್ಮೆಲ್ ನೋಡ್ತಾ ಇದ್ರೆ ಸಿಕ್ಕಾಗಿದೆ ಮಾತ್ರ. ನಾವಿಲ್ಲಿ ಕಾಫಿ ಕುಡಿಯೋಕ್ಕೆ ಅಂತಾನೆ ಬರ್ತೀವಿ, ಅರ್ಧ ಗೊತ್ತಾ ಫ್ರೆಂಡ್ಸ್. ಹಾಗೆ ವಾಂಗಿಭಾತ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿತ್ತು, ನಾನು ಮನೇಲೇ ಮಾಡ್ಕೊತಾ ಇದ್ದೀನಿ. ಹಾಗೆ ಗೋಬರ್ ಗ್ಯಾಸಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಕಡಲೆ ಬೀಜ ಹಾಕಿ ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಒಂದೆರಡು ಖಾರ ಆಗಲಿ ಅಂತ ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಲಾಸ್ಟಿಗೆ ಬದನೆಕಾಯಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕೋಣ ಅಂಥೇಳಿ ಟೊಮೊಟೊನ ಅತ್ತಿಗೆ ಮಗಳು ಚಿಕ್ಕಳು ಹಿಡ್ಕೊಂಡು ನಿಂತಿದ್ಲು. ಹಾಗೆ ಮಕ್ಕಳು ಅತ್ತೆ ಹಾಗೆ ಮಾಡಬೇಕತ್ತೆ, ಹೀಗೆ ಮಾಡಬೇಕು, ನೀವು ಹೀಗೆ ಮಾಡಬೇಕು ಅಂತೆಲ್ಲ ತುಂಬ ಹೇಳ್ತಾಯಿದ್ದು. ನೋಡಿ ಲಾಸ್ಟಿಗೆ ಟೊಮೊಟೊ ಹಾಕಬೇಕು. ನಂತರ ಹುಣಸೆಹಣ್ಣಿನ ರಸ, ಏನು ಮಾಡ್ಕೊಂಡಂತಹ ಬೆಳ್ಳುಳ್ಳಿ ಪೇಸ್ಟ್ ಇದು, ಸಾರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದು. ಹಾಗೆ ವಾಂಗಿಭಾತ್ ಪೌಡರ್ ನಾನಿಲ್ಲಿ 4 ಪ್ಯಾಕೆಟ್ ಹಾಕಿದ್ದೀನಿ, ಯಾಕಂದರೆ ಸಾಕಾಗಲ್ಲ. 7 8 ಜನ ಇದ್ದೀವಿ, ಸಾಕಾಗಲ್ಲ ಗುಜ್ಜು ಅಂತೇಳಿ 4 ಪ್ಯಾಕ್ ಹಾಕಿದ್ದೀನಿ. ಲಾಸ್ಟಿಗೆ ಆಗಿದೆ. ಹಾಗೆ ಒಂದು ಬೇಸನ್ಗೆ ಹಾಕಿ ನೀಟಾಗಿ ತುಂಬ ಚೆನ್ನಾಗಿಂದ ನಾವು ದೊಡ್ಡ ಬೇಸನ್ ತಗೊಂಡಿದ್ದೀನಿ. ಹೆಂಗಾಯ್ತು? ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.